ಹಾಯ್ ಹಲೋ ವೆಲ್ಕಮ್ ಟು ಅವರ್ ಮಿನಿ ವ್ಲಾಗ್. ಸೊ ಇವತ್ತು ನಮ್ಮ ಮನೇಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಫುಲ್ ಪ್ರಿಪ್ರೇಷನ್ಸ್ ನಡೀತಿದೆ. ಪಾಪ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಿದ ತಕ್ಷಣನೇ ನಂಗೆ ಕಬಾಬ್ ಪ್ರಿಪೇರ್ ಮಾಡ್ಕೊಡ್ತಿದ್ರು. ಹಾಗೆ ಗ್ಯಾಪಲ್ಲೇ ನಾನು ಬಿರಿಯಾನಿ ಮಾಡೋಣ, ದೊನ್ನೆ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಸಾಲೆ ಪ್ರಿಪೇರ್ ಮಾಡ್ಕೊತಿದ್ದೆ. ಸೊ ಈ ದೊನ್ನೆ ಬಿರಿಯಾನಿ ಫುಲ್ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ಸ್ ಮಾಡಿ, ನಾನು ಫುಲ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ದೊನ್ನೆ ಬಿರಿಯಾನಿಗೆ ಏನೇನು ಮಸಾಲೆ ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿ, ಹಾಗೆ ನನ್ನ ಹಸ್ಬೆಂಡ್ ಪಕ್ಕದಲ್ಲಿದ್ದರೆ ತರಲೆ ಐಟಮ್ಸ್ ಎಲ್ಲ ನಡೀತಾನೆ ಇರುತ್ತೆ. ಸೊ ಹಾಗೆ ಒಂದು ಡ್ಯಾನ್ಸ್ ಮಾಡಿ ನಾನು ದೊನ್ನೆ ಬಿರಿಯಾನಿ ಫುಲ್ ಕಂಪ್ಲೀಟ್ ಆಗಿ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ. ಕೊನೆಗೂ ದೊನ್ನೆ ಬಿರಿಯಾನಿ ಮಾಡಿ ಮುಗಿಸ್ದೆ. ಆ ಕಡೆ ಹಾಗೆ ನಮ್ಮ ಅತ್ತೆ ರಂಗೋಲಿ ಹಾಕ್ತಾ ಇದ್ರು. ನ್ಯೂ ಇಯರ್ ಅಂದಮೇಲೆ ಸಣ್ಣ ಪುಟ್ಟ ಪಾರ್ಟಿ ಇದ್ದೇ ಇರುತ್ತೆ. ಹಾಗೆ ನನ್ನ ಹಸ್ಬೆಂಡ್ ವೈಟ್ ಮಾಡ್ತಾ ಇದ್ವಿ. ಸೊ ಹಾಗೆ ವೈಪ್ ಮಾಡ್ತಾ ಮಾಡ್ತಾ 12 ಗಂಟೆ ಹಾಗೆ ಹೋಯ್ತು. ಸೊ ಇವಾಗ ಕೇಕ್ ಕಟಿಂಗ್ Happy New Year! ಸೊ ಈ ಸಲ ನಾವು ಫ್ಯಾಮಿಲಿ ಜೊತೆನೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನ್ಯೂ ಇಯರ್ ನಮ್ಮ ಮನೇಲೆ ಪ್ಲಾನ್ ಮಾಡಿದ್ವಿ. ಹಾಗೆ ಅವ್ರಿಗೂ ಖುಷಿ ಆಯಿತು ನಮ್ಮ ಮನೇಲಿ ಅವ್ರ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ನನ್ನ ಹಸ್ಬೆಂಡ್ ಕೇಳ್ಕೊತ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.